ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋಕೆ ಅಂಧರ ವಿಶ್ವಕಪ್ ಗೆದ್ದಂತಹ ನಾಯಕರಾಗಿರುವಂತಹ ಶೇಖರ್ ನಾಯಕ್ ಅವರು ಸಂಪರ್ಕದಲ್ಲಿದ್ದಾರೆ. ಶೇಖರ್ ನಾಯಕ್ ಅವರೇ ನಮಸ್ಕಾರ. ತಾವು ಕೂಡ ಒಬ್ಬ ಪ್ಲೇಯರ್ ಆಗಿ ಇವತ್ತು ಪ್ಲೇಯರ್ಸ್ಗೆ ಸಿಗ್ತಾ ಇರುವಂತಹ ವೆಲ್ಕಮ್ ಅನ್ನು ನಾವು ಗಮನಿಸ್ತಾ ಇದ್ವಿ. ಎಷ್ಟು ಖುಷಿ ಆಗ್ತಾ ಇದೆ, ಭಾರತ T20 ವಿಶ್ವಕಪ್ ಚಾಂಪಿಯನ್ ಆಗಿದೆ. ನಮಸ್ಕಾರ ಎಲ್ಲ ಪಬ್ಲಿಕ್ ಟಿವಿಯ ವೀಕ್ಷಕರಿಗೆ. ನಾನು ಶೇಖರ್ ನಾಯಕ್. ನನಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ, ನಾವು ವರ್ಲ್ಡ್ ಕಪ್ ಗೆದ್ದಾಗೂ ಅದೇ ತರ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಬುಲೆಟ್ ಅಲ್ಲೆಲ್ಲ ರ್ಯಾಲಿ ಎಲ್ಲ ಮಾಡಿದ್ರು. ಸೊ ಆ ಒಂದು ಸೆಲೆಬ್ರೇಷನ್ ನನಗೆ ಇವಾಗ ತುಂಬಾ ಮೆಲುಕು ಹಾಕ್ತಾ ಇದ್ದೀನಿ. ಮತ್ತೆ ಎಷ್ಟು ಸುಮಾರು 13 ವರ್ಷ ಆದ್ಮೇಲೆ ಈ ಒಂದು T20 ವರ್ಲ್ಡ್ ಕಪ್ ಅನ್ನ ಎತ್ತಿ ಹಿಡಿದ್ವಿ ನಾವು. ಅದರಲ್ಲೂ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ. ಆಕ್ಚುಲಿ IPL ಅಲ್ಲೆಲ್ಲ ಆಡಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅಷ್ಟು ಟೀಮ್ ಕೋಆರ್ಡಿನೇಷನ್ ಇರ್ಲಿಲ್ಲ. ಬಟ್ ಫೈನಲ್ ಓವರ್ ಅಲ್ಲಂತೂ ಅದಂತೂ ತುಂಬಾ ಅಂದ್ರೆ ತುಂಬಾ ರೋಮಾಂಚಕ. ಸೊ ನಮ್ಮ ದೇಶದ ಒಂದು ಕೀರ್ತಿ ಪತಾಕೆಯನ್ನ ನಮ್ಮ ರೋಹಿತ್ ಪಡೆ ಮೇಲಕ್ಕೆ ಎತ್ತಿಡ್ದಿದೆ. ಅದರಲ್ಲೂ ಸೌತ್ ಆಫ್ರಿಕಾ ಮೇಲೆ ಅವರು ಫಾರ್ ದ ಫಸ್ಟ್ ಟೈಮ್ ಬಂದಿದ್ರು. ಬಟ್ ಅವ್ರಿಗೂ ಸ್ವಲ್ಪ ನರ್ವಸ್ ಇತ್ತು ಅವತ್ತು, ನಾನು ನೋಡ್ತಾ ಇದ್ದೆ. ಆದ್ರೂ ಈಸಿ ಮ್ಯಾಚ್ ಇತ್ತು. ಬಟ್ ಗಾಡ್ ಗ್ರೇಸ್ ಮತ್ತೆ ನಮ್ಮ ಟೀಮಿನ ಒಳ್ಳೆ ಟೀಮ್ ಬಾಂಡಿಂಗು, ಟೀಮ್ ಎಫರ್ಟು, ಗೇಮ್ ಪ್ಲಾನ್ಸು, ಸ್ಟ್ರಾಟಜೀಸು ಎಲ್ಲ ಆ ಒಂದು ಲಾಸ್ಟ್ ಓವರ್ ಅಲ್ಲಿ ಆ ಒಂದು ಕ್ಯಾಚ್ ಇಂದ ಎಲ್ಲ ಟರ್ನ್ ಆಗಿ ನಮ್ ಕಡೆ ಬಂದ್ಬಿಡ್ತು. ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಟೀಮ್ನ ರಿಸೀವ್ ಮಾಡ್ಕೊಂಡಿದೀವಿ ನಾವ್ ಇವಾಗ. ಸೆಲೆಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ರ್ಯಾಲೀಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಓ ಮೈ ಗಾಡ್, ಸೋ ಎಕ್ಸೈಟೆಡ್. ಅದನ್ನ ಹೇಳ್ಕೊಳಕ್ಕೆ ಅಷ್ಟು ಸಂತೋಷ ಆಗ್ತಾ ಇದೆ. ಪ್ರಸ್ತುತ ಟೀಮ್ ನ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ಆಫ್ ಕೋರ್ಸ್ ರೋಹಿತ್ ಶರ್ಮಾ ಅವರು. ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರದ್ದು ಅಷ್ಟೊಂದು ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡಕ್ ಆಗಿಲ್ಲ. ಏನಕ್ಕೆ ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲಿನ ಒಂದು ವಾತಾವರಣಕ್ಕೆ ಸೆಟ್ ಆಗ್ಲಿಲ್ವೋ ಅಥವಾ ಏನಂತ ಗೊತ್ತಿಲ್ಲ. ಬಟ್ ರೋಹಿತ್ ಶರ್ಮಾ ಅವರಂತೂ 2-3 ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿ ಆ ಒಂದು ಗೆಲುವಿನ ಸೂಚನೆ ಅಲ್ಲೇ ಕೊಟ್ಬಿಟ್ಟಿದ್ರು ನಮ್ಗೆ. ಸೊ ಹಿ ಇಸ್ ದ ರೈಟ್ ಅಂಡ್ ಬೆಸ್ಟ್ ಪರ್ಸನ್ ಟು ಲೀಡ್ ದ ಮೆನ್ ಇನ್ ಬ್ಲೂ ಟೀಮ್. ಬಹುಶಃ ಕ್ರಿಕೆಟರ್ಸ್ಗೆ ಅಭಿಮಾನಿಗಳ ಸ್ಟ್ರೆಂತ್ ಅಂತ ಅನ್ಸುತ್ತೆ. ಯಾವ ಕ್ರೀಡೆಗೂ ಸಿಗದಷ್ಟು ಅಭಿಮಾನಿಗಳು ಕ್ರಿಕೆಟ್ಗೆ ಸಿಗುತ್ತೆ. ಬ್ಲೆಸ್ಡ್ ಅಂತ ಫೀಲ್ ಆಗುತ್ತಾ? ಮೇಡಮ್, ನಿಜವಾಗ್ಲೂ ಕ್ರಿಕೆಟ್ ಫ್ರಮ್ ಗಲ್ಲಿಯಿಂದ ಹಿಡಿದು ದಿಲ್ಲಿವರೆಗೂ ಕ್ರಿಕೆಟ್ ಆಡದೇ ಇರೋರೇ ಇಲ್ಲ. ಅಷ್ಟು ಕ್ರಿಕೆಟ್ ಕ್ರೇಜು ನಮ್ಮಲ್ಲಿದೆ. ಅದರಲ್ಲೂ ಈ ತರದ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಇಂಡಿಯಾದಿಂದ ಎಲ್ಲ ಎಷ್ಟು ಜನ ಟ್ರಾವೆಲ್ ಮಾಡಿದ್ರು. ಮತ್ತೆ US ಅಲ್ಲಿ ಮತ್ತೆ ವೆಸ್ಟ್ ಇಂಡೀಸ್ ಅಲ್ಲಿ ಇರ್ತಕ್ಕಂತ ನಮ್ಮ ಜನ ಇಂಡಿಯನ್ ಟೀಮಿಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಒಂದು ಸಪೋರ್ಟೇ, ಆ ಒಂದು ಏನು ಗ್ರೌಂಡ್ ಒಳಗಡೆ ಪ್ಲೇಯರ್ಸ್ ಎಲ್ಲ ಇಳಿತಾ ಇದ್ರೆ ಅದೊಂಥರ ಸ್ವರ್ಗ. ಅದು ಸುತ್ತಲೂ ನೋಡಿದ್ರು ಇಂಡಿಯಾ ಅಂತ ಕೂಗ್ತಿರ್ತಾರೆ. ಅದ್ರ ಮಧ್ಯದಲ್ಲಿ ಆಡ್ಬೇಕು ಅಂದ್ರೆ ತುಂಬಾ ಅದು ರೋಮಾಂಚಕ. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಪ್ರತಿ ಒಬ್ಬ ಪ್ರಜೆ ಯಾರು ಕ್ರಿಕೆಟ್ ನೋಡಕ್ ಹೋಗಿದ್ದಾರೆ, ಆ ಸ್ಟೇಡಿಯಂ ನಲ್ಲಿ ಯಾರು ಇಂಡಿಯಾ ಚಿಯರ್ ಮಾಡ್ತಾ ಇದಾರೆ, ಅಷ್ಟೇ ನಮಗೆ ಎನರ್ಜಿ ಸಿಕ್ಕಿ ನಾವು ಗೆಲ್ಲೋದಕ್ಕೆ ತುಂಬಾ ಒಂದು ಪ್ರೋತ್ಸಾಹ ಮತ್ತೆ ಉತ್ಸಾಹ ಕೊಡುತ್ತೆ. ರೈಟ್ ಸರ್, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ.